ಡಿವೋರ್ಸ್ಗೆ ಅಪ್ಲೈ ಮಾಡೋಕ್ಕೆ ನಾನು ಬರ್ತೀನಿ ಹೋಗೋಣ ಅಂತ ನಾ ಹೇಳಿದ್ಲು ದಿವ್ಯಾ. ಬರಲೇ ಇಲ್ವಲ್ಲ, ಎಷ್ಟೊತ್ತಾಯ್ತು, ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ಅವಳಿಗೆಲ್ಲ ಗೊತ್ತಿರುತ್ತೆ ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು, ಹೆಂಗೆ ಮಾತಾಡಬೇಕು, ಲಾಯರ್ ಹತ್ರ ಹೆಂಗೆ ಮಾತಾಡಬೇಕು ಅಂತನ. ಅದಕ್ಕೆ ಅವಳನ್ನೇ ಕರ್ಕೊಂಡು ಹೋಗೋಣ ಅಂತ ಹೊರಟು ಬಂದಿದ್ದೀನಿ. ಅವಳು ಯಾಕೆ ಇನ್ನೂ ಬರಲೇ ಇಲ್ವಲ್ಲ? ಸದ್ಯ ಈ ತಿಂಗಳಿಗೆ ಒಳ್ಳೆ ಹಾಲು ಹಾಕಿದ್ದೀವಿ ನಾವು. ಈ ತಿಂಗಳು ಕೊನೆಯಲ್ಲಿ ಒಂದು 40,000 ಸಿಗುತ್ತೆ ಅನ್ಸುತ್ತೆ ಡೈರಿಯಿಂದ ದುಡ್ಡು. ಅದರಲ್ಲಿ ಒಂದು 10,000 ಇಂಡಿ ಬೂಸಾಕ್ ಹೋದ್ರೆ 30,000 ಉಳಿಯುತ್ತೆ. ಓ ತಿಮ್ಮಣ್ಣ ಅಲ್ವಾ? ಯಾಕೆ ಇಲ್ಲಿ ನಿಂತೇವನಿ? ಏನೋ ಹೆಂಡತಿ ಜೊತೆಗೆ ಜಗಳ ಮಾಡ್ಕೊಂಡ್ ಬಂದಿದ್ದಾನೆ ಅಂತ ಹೇಳ್ತಾ ಇತ್ತು ಸಾಕಕ್ಕಯ್ಯ. ಏನಾಯ್ತು ಅಂತ ಕೇಳೋಣ ಇರು. ಏನಣ್ಣ ಸಮಾಚಾರ? ಏನು ಬ್ಯಾಗ್ ಇಟ್ಕೊಂಡು ಎಲ್ಕ ಹೊರಟಿದ್ಯಾ? ಎಲ್ಲಿಗೆ ಹೋಗ್ತೀಯಾ? ಕೆಲ್ಸಕ್ಕೆ ಹೋಗಲ್ವಾ? ಇಲ್ಲ ನಂದಿನಿ, ಸ್ವಲ್ಪ ದಿನ ರಜಾ ಹಾಕಿದ್ದೀನಿ ಕೆಲಸಕ್ಕೆ. ನೀನು ಎಲ್ಲಿಗೆ ಹೋಗಿದ್ದೆ? ಸಿದ್ಧ ಚೆನ್ನಾಗಿದ್ದಾನಾ? ಹ್ಞೂ ಚೆನ್ನಾಗಿದ್ದಾನಣ್ಣ. ಏನು ಕೆಲಸ ಬಿಟ್ಟು ಏನೋ ಇಲ್ಲೇ ಇದೆಯಲ್ಲ ಊರಲ್ಲಿ, ಯಾಕೆ ಏನಾಯ್ತು? ಏನೂ ಇಲ್ಲ ನಂದಿನಿ, ಏನು ಮಾಡೋದು ಹೇಳು. ಮದುವೆ ಆದಮೇಲೆ ಇಂಥ ಸಮಸ್ಯೆ ಇದ್ದಿದ್ದೇನೆ. ಇವತ್ತು ನಾನು ಡೈವರ್ಸ್ಗೆ ಅಪ್ಲೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ನೀನು ಬೇಡ, ನಿನ್ನ ಜೊತೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದಾಳೆ. ಅದಕ್ಕೆ ಅವಳಿಗೂ ಬರೋಕ್ಕೆ ಹೇಳಿದ್ದೀನಿ. ಇಬ್ರು ಏನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಬೇಗ ಸಿಗುತ್ತಂತಲ್ಲ. ಅದಕ್ಕೆ ದಿವ್ಯಾನು ಬರ್ತೀನಿ ಅಂತ ಹೇಳಿದಾಳೆ. ದಿವ್ಯಾ ಹೇಳಿದಾಳೆ ಬೇಗ ಡೈವರ್ಸ್ ಸಿಗುತ್ತೆ ಆ ಥರ ಆದರೆ ಅಂತನ. ಅವಳೇ ನನ್ನ ಇವಾಗ ಡೈವರ್ಸ್ಗೆ ಎಲ್ಲ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇರೋದು. ಲಾಯರ್ನ ಮೀಟ್ ಮಾಡಿ ಅದು ಏನೇನು ಕೊಡಬೇಕು, ಹೆಂಗೆ ಅಪ್ಲೈ ಮಾಡೋದು ಡೈವರ್ಸ್ಗೆ ಅಂತನ ಎಲ್ಲ ಅವಳಿಗೆ ಚೆನ್ನಾಗಿ ಗೊತ್ತು ದಿವ್ಯನ್ಗೆ. ಅದಕ್ಕೆ ಅವಳನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ನೀನು ನಿನ್ನ ಹೆಂಡತಿ ಡೈವರ್ಸ್ ತಗೊಂತಾ ಇದ್ದೀರಾ? ಯಾಕಣ್ಣ, ಏನಾಯ್ತು? ಏನಕ್ಕೆ ಜಗಳ? ಏನಾಯ್ತು? ಚೆನ್ನಾಗಿ ಇದ್ರಿ ತಾನೆ? ನೀವು ಲವ್ ಮಾಡಿ ತಾನೆ ಮದುವೆ ಆಗಿದ್ದು? ಲವ್ ಮಾಡಿನೇ ಮದುವೆ ಆಗಿದ್ದು. ನಮ್ಮ ಅಮ್ಮನಿಗೆ ಇಷ್ಟ ಇಲ್ದಿದ್ರು ನಾನು ಅವಳನ್ನೇ ಮದುವೆ ಆದೆ. ಅವಳು ಕೆಲಸದಾಗಿದ್ದಾಳೆ, ನಾನು ಹೆಂಗೋ ಒಂದು ಡ್ರೈವಿಂಗ್ ಕೆಲಸ ಆದ್ರೂ ಗೌರ್ಮೆಂಟ್ ಕೆಲಸಕ್ಕೆ ಸೇರಿದ್ದೀನಿ ಅಂತ ನಾನು ಮದುವೆ ಆದೆ. ಆದರೆ ಅವಳಿಗೆ ಅಹಂಕಾರ ಜಾಸ್ತಿ ಆಗೈತೆ. ಅವಳೊಂದಿಷ್ಟು ನನಗಿನ್ನ ಒಂದು 10,000 ಸಂಬಳ ಜಾಸ್ತಿ ತಂತಾಳಲ್ಲ, ಅದಕ್ಕೆ ನಾನು ಹೇಳ್ದಂಗೆ ಕೇಳಬೇಕು, ನಂದೇ ನಡಿಬೇಕು ಮನೆಗೆ ಅಂತ ಹೇಳ್ಬಿಟ್ಟು ದರ್ಬಾರ್ ಮಾಡಕ್ಕೆ ಬರ್ತಾಳೆ. ಅದಕ್ಕೇನೆ ನನಗೆ ಇಷ್ಟ ಇಲ್ಲ ಅಂತೇಳಿ ಮಕ್ಕೊಡ್ದಂಗೆ ಹೋಗುತ್ತೆ. ಅದಕ್ಕೆ ಅವತ್ತಿಂದ ನಮ್ಮ ಮನೆ ಬಿಟ್ಟು ಹೋದಳು, ಬಂದಿಲ್ಲ. ನಾನು ಮನೆ ಖಾಲಿ ಮಾಡ್ಕೊಂಡು ಊರಿಗೆ ಬಂದೆ. ಈಗ ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ದಿವ್ಯಾ ಸಿಕ್ಕಿದ್ಲು, ಅವತ್ತು ಬರಬೇಕಾದ್ರೇ ಸಿಕ್ಕಿದ್ಲು. ಈಗ ದಿವ್ಯನೇ ಡೈವರ್ಸ್ಗೆ ಅಪ್ಲೈ ಮಾಡೋಣ, ನನಗೆಲ್ಲ ಗೊತ್ತಿದೆ ಅಂತನ ಹೇಳಿದ್ಲು. ಅದಕ್ಕೆ ಡೈವರ್ಸ್ ತಗೊಂಡು ಸುಮ್ಮನಾಗೋದು. ಅಯ್ಯೋ ಅಣ್ಣ, ಸಂಸಾರ ಅಂದಮೇಲೆ ಗಂಡ ಹೆಂಡತಿ ಅಂದಮೇಲೆ ಜಗಳ ಬರೋದು ಕಾಮನ್ನು. ಅದಕ್ಕೋಸ್ಕರ ಡೈವರ್ಸ್ ತಗೊಳ್ತಾರ? ಇದೇನು ಚಿಕ್ಕ ಪ್ರಾಬ್ಲಮ್ಮು. ಎಲ್ಲರ ಮನೆಗೂ ಇಂಥ ಜಗಳ ಇದ್ದಿದ್ದೇನೆ. ನಾನು ಮೇಲೂ ನಾನು ಕೇಳು, ನಾನು ಜಾಸ್ತಿ ಸಂಬಳ ದುಡಿತೀನಿ ಅಂತಾನೆ. ಅದರಲ್ಲೂ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ಇಂಥವೆಲ್ಲ ಬರೋದು ಸಾಮಾನ್ಯ. ಅದಕ್ಕೋಸ್ಕರ ಡೈವರ್ಸೇ ತಗೊಳ್ಳೋದಾ? ಅಯ್ಯೋ ಅಣ್ಣ, ನೀನೇನು ತಪ್ಪು ಮಾಡ್ತಾ ಇದೀಯ ಅಂತ ಅನ್ಸುತ್ತೆ. ನೀನು ಯಾರ್ದೋ ಮಾತು ಕೇಳಿ ಗಿವರ್ಸ್ ತಗೊಳಕ್ ಹೋಗ್ಬೇಡ. ಸುಮ್ಮನೆ ನನ್ನ ಮಾತು ಕೇಳು, ಕೂತ್ಕೊಂಡು ಬಗೆಹರಿಸ್ಕೊಳ್ರಿ. ಯಾರಾದ್ರೂ ದೊಡ್ಡವ್ರನ್ನ ಕರ್ಕೊಂಬಂದು ಅವ್ರ ಅಪ್ಪ ಅಮ್ಮನ, ನಿಮ್ಮ ಅಪ್ಪ ಅಮ್ಮ ಎಲ್ಲಾನು ಕೂರಿಸ್ಕೊಂಡು, ಇಲ್ಲ ನಿಮ್ಗೆ ಯಾರಾದ್ರೂ ಹತ್ರಲಾರಿರೋರು ಇದ್ರೆ ಕೂರಿಸ್ಕೊಂಡು ಮಾತಾಡ್ರಿ. ಹಿಂಗೆ ಡೈವರ್ಸ್ ತಗೊಂಡು ಆಮೇಲೆ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅಯ್ಯೋ, ಆ ಥರ ಏನೂ ಆಗಲ್ಲ ಬಿಡಮ್ಮ. ಯಾರಾದರೂ ನನಗೆ ಹೆಣ್ಣು ಕೊಟ್ಟೆ ಕೊಡ್ತಾರೆ. ದಿವ್ಯಾನೇ ಹೇಳಿದಾಳೆ, ನೀನು ಡೈವರ್ಸ್ ತಗೊಂಡ ತಕ್ಷಣ ನಾನು ನಿನಗೆ ಹೆಣ್ಣು ಹುಡುಕ್ ಕೊಡ್ತೀನಿ ಅಂತನ. ಅವಳು ತುಂಬ ಬುದ್ಧಿವಂತೆ. ಅವಳು ಡೈವರ್ಸ್ ತೊಗೊಂಡಿದ್ದಾಳೆ ಅಲ್ವಾ ಗಂಡನಿಂದನ. ಈಗ ನನಗೂ ಅದಕ್ಕೆ ಡೈವರ್ಸ್ ಕೊಡಿಸ್ತೀನಿ ಅಂತನ ಅವಳೇ ಓಡಾಡ್ತಾ ಇದ್ದಾಳೆ ಜೊತೆಗೆ. ಅವಳು ತುಂಬ ಯೋಚನೆ ಮಾಡಿನೇ ಹೇಳ್ತಾಳೆ ಅನಿಸುತ್ತೆ. ಅವಳು ಹೇಳಿರೋದ್ರಿಂದಾನೇ ನಾನು ಮುಂಚೆ ನಿನ್ನಂಗೆ ಯೋಚನೆ ಮಾಡಿದ್ದೆ. ಆದರೆ ದಿವ್ಯಾ ಹೇಳಿದ್ಮೇಲೆ ಯಾಕೋ ಡೈವರ್ಸ್ ತೊಗೊಳ್ಳೋದೇ ಒಳ್ಳೆಯದು ಅಂತ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರ ಮಾಡಿದ್ದೀನಿ. ಬಿಡಮ್ಮ ನಂದಿನಿ, ನಮ್ಮ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾವ್ಯಾಕೆ ಅವ್ರನ್ನ ಬಲವಂತ ಮಾಡಿ ನಮ್ಮ ಜೊತೆಗೆ ಇಟ್ಕೋಬೇಕು ಹೇಳು? ಏನು ಬೇಡ, ಬೇರೆ ಆಗೋದೇ ಒಳ್ಳೆಯದು. ಅಣ್ಣ, ಅಷ್ಟು ನಿನಗೆ ಟಾರ್ಚರ್ ಆದರೆ ದೂರ ಆಗು, ನಾನೇನು ಬೇಡ ಅನ್ನಲ್ಲ. ಆದರೆ ಇಂಥ ಚಿಕ್ಕ ಚಿಕ್ಕ ಸಮಸ್ಯೆಗೆ ದೂರ ಆಗ್ತಾರೆ ಯಾರಾದರೂ? ನೀನು ಹೋಗಿ ಹೋಗಿ ಅವಳ ಮಾತು ಕಟ್ಕೊಂಡು ಡಿವೋರ್ಸ್ ತಗೊಂತೀನಿ ಅಂತಿದ್ಯಲ್ಲ, ನೀನು ಎಲ್ಲ ತಿಳಿದವನಾಗಿ ಸುಮ್ಮನೆ ಇರು. ಡಿವೋರ್ಸ್ ಬೇಡ, ಎಂಥದ್ದು ಬೇಡ. ನಿಮ್ಮ ಹೆಂಡತಿಯವ್ರನ್ನ, ನಿಮ್ಮ ಹೆಂಡತಿ ಹೆಸರು ಏನು ಹೇಳು? ನನಗೆ ಹೆಸರು ಮರ್ತೋಗಿದೆ. ಅವಳ ಹೆಸರು ರಾಧಾ ಅಂತನ. ಹೌದಲ್ವಾ? ಅವರು ತುಂಬ ಒಳ್ಳೆಯವರೇ ಅಣ್ಣ. ನಾನು ಊರಿಗೆ ಬಂದಾಗೆಲ್ಲ ಮಾತಾಡ್ಸಿದ್ದಲ್ಲ. ನಿಮ್ಮ ಮನೆಯವರು ತುಂಬ ಒಳ್ಳೆಯವರೇ, ನೀವು ಒಳ್ಳೆಯವರೇನೆ. ಆದರೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದಕ್ಕೋಸ್ಕರ ಡಿವೋರ್ಸೇ ತಗೊಳ್ಳೋದಾ? ಅದೇ ಕೊನೆ ನಿರ್ಧಾರ ಅಂತ ತಿಳ್ಕೊಂಡಿದ್ದೀರಾ? ಕೂತ್ಕೊಂಡು ಮಾತಾಡೋಣ. ಈ ದಿವ್ಯನ್ ಮಾತು ಕಟ್ಕೊಂಡ್ರೆ ಅಷ್ಟೇನಿ. ನೀನು ಮುಂದೆ ಕಷ್ಟ ಅನುಭವಿಸ್ಬೇಕಾಗುತ್ತೆ, ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಈ ಕಾಲದಲ್ಲಿ ಡಿವೋರ್ಸ್ ಆಗಿರೋರಿಗೆ ಯಾರು ಎರಡನೇ ಹೆಂಡತಿ, ಎರಡನೇ ಮದುವೆಗೆ ಏನು ಕೊಡ್ತಾರೆ ಹೇಳು? ಏನೇ ನಂದಿನಿ ಹಿಂಗೆ ಹೇಳ್ತಾ ಇದ್ಯಾ? ಎಷ್ಟೇ ಕಷ್ಟ ಆದ್ರೂ ಕಟ್ಕೊಂಡು ಅವಳ ಜೊತೆನೇ ಇರ್ಬೇಕಂತ ಏನು ಕಾನೂನಿಲ್ಲ. ಇದು ಹಿಂದಿನ ಕಾಲ ಅಲ್ಲ, ಈ ಕಾಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಡೈವರ್ಸ್ ತಗೊಂತಾರೆ. ಅಂಥದ್ರಲ್ಲಿ ಗಂಡನೇ ಬೇಡ ಅಂತ ಬಿಟ್ಟೋಗಿದ್ಮೇಲೆ ಇವರು ಅವಳ ಜೊತೆ ಇದ್ದಷ್ಟು ಬಿಟ್ಟರೆಷ್ಟು ಬೇರೆ ಮದುವೆ ಆಗಿ ಸುಖವಾಗಿರ್ತಾರೆ ಬಿಡು. ನೀನ್ ಯಾಕೆ ಅವ್ರ ನಿರ್ಧಾರನ ತಪ್ಪು ಅಂತ ಹೇಳ್ತಾ ಇದ್ಯಾ? ನಾವು ಚೆನ್ನಾಗಿ ಯೋಚನೆ ಮಾಡೀನಿ. ಇವ್ರಿಗೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀನು ಸುಮ್ಮನೆ ಏನೇನೋ ಹೇಳಿ ತಲೆ ಕೆಡಿಸ್ಕೋಬೇಡ. ತಿಮ್ರಾಜ್ ಅವರೇ, ಇವಳು ಮಾತ್ರ ನಂಬಕ್ ಹೋಗ್ಬೇಡಿ. ಇವಳು ದಡ್ಡಿ ಇವಳು. ಓ ದಿವ್ಯಾ, ಬಂದ್ಯಾ? ನಾನು ಇಷ್ಟೊತ್ತು ನಿನ್ನೆ ಕಾಯ್ತಾ ಇದ್ದೆ. ರೀ ತಿಮ್ರಾಜ್ ಅವರೇ, ನಡೀರಿ. ಇಂಥವ್ರ ಮಾತೆಲ್ಲ ಕೇಳಬೇಡಿ. ನಿಮ್ಗೇನು ಬೇಕು
ನಾನಿದ್ದೀನಿ, ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಅಲ್ಲ ದಿವ್ಯಾ, ನಂದಿನಿ ಹೇಳ್ತಾ ಇರೋದು ಸರಿಯಾಗೇ ಇದೆ. ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ ಅಂತೇಳಿ ಡೈವರ್ಸ್ ತಗೊಳ್ಳೋದು ಅಷ್ಟು ಚೆನ್ನಾಗಿರಲ್ವೇನೋ ಅಂತ ಅನಿಸ್ತೈತೆ ನಂದಿನಿ ಹೇಳಿದ್ಮೇಲೆ ನನಗೆ ಯಾಕೋ. ಇನ್ನೊಂದ್ಸಲ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತನ. ಅಯ್ಯೋ ಹೋಗಿ ಹೋಗಿ ನೀನು ಈ ನಂದಿನಿ ಮಾತು ಕೇಳ್ಕೊಂಡು ನೀನು ಡಿವೋರ್ಸ್ ತಗೊಂಬಕ್ಕೆ ಇನ್ನೊಂದ್ಸಲ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ? ಇವಳಂತ ದಡ್ಡಿ ಯಾರು ಇಲ್ಲ. ಇವಳ ಮಾತು ಕೇಳಿದ್ರೆ ನೀನು ದಡ್ಡ ಅಂತ ಅನಿಸ್ಕಂತೀಯ ತಿಮ್ಮರಾಜು. ನಡಿ ಸುಮ್ಮನೆ. ಇವಳು ಅಷ್ಟು ಬುದ್ಧಿವಂತಲಾಗಿದ್ರೆ ಡಿಗ್ರಿ ಓದ್ಬಿಟ್ಟು ಅವನ ಯಾರೋ ಅಸಮೇಸ ಸಿದ್ದನಂತನ್ನ ಮದ್ವೆ ಆಗ್ತಾ ಇರ್ಲಿಲ್ಲ. ನೀನು ಹೋಗಿ ಹೋಗಿ ಯಾರ ಮಾತು ಕೇಳ್ತಾ ಇದೀಯ ನೋಡು. ಸುಮ್ಮನೆ ನಡಿ. ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರಲಿಲ್ಲ ಅಂತಂದ್ರೂ ಡೈವರ್ಸ್ ತಗೊಳ್ಳೋದೇ ಒಳ್ಳೇದು. ನಮ್ಮ ಸುಖ ನಮ್ಗೆ ಮುಖ್ಯ. ಬೇರೆಯವ್ರಿಗೆ ಏನಾಗಬೇಕಾಗೈತೆ ಅದರಿಂದನ ಅಲ್ವಾ? ನೀವು ಚೆನ್ನಾಗಿರ್ಬೇಕು, ಅದೇ ನಿಮಗೆ ಮುಖ್ಯ. ನೀವು ಡಿವೋರ್ಸ್ ತಗೊಳ್ಳಿ, ನಿಮಗೆ ಹುಡುಗಿನ ನಾನು ಹುಡುಕೊಡ್ತೀನಿ. ನೀವ್ಯಾಕೆ ತಲೆ ಕೆಡಿಸ್ಕೊಂತ ಇದ್ದೀರಾ? ನಾನಿದ್ದಂಗೆನೆ. ಏ ದಿವ್ಯಾ, ನೀನು ಹಾಳಾಗಿರೋದು ಸಾಲದು ಅಂತನ ಊರಲ್ಲಿರೋರ್ನೆಲ್ಲ ಹಾಳು ಮಾಡಕ್ ನೋಡ್ತಾ ಇದೀಯಾ? ನನ್ನ ಬುದ್ಧಿವಂತಿಕೆ ಬಗ್ಗೆ ನೀನೇನು ಪ್ರಶ್ನೆ ಮಾಡ್ಬೇಕಾಗಿಲ್ಲ. ನೀನೇನ್ ತೋಳು ಅಂತ ನನಗೆ ಇಡೀ ಊರಿಗೆ ಗೊತ್ತಾಗಿದೆ. ನಮ್ಮ ಅಣ್ಣನಿಂದೆ ಬಿದ್ದೆ, ಅದಾಗ್ಲಿಲ್ಲ ಅಂತ ಹೇಳಿ ಯಾರೋ ಲಕ್ಷ ದುಡಿತಾರೆ ಮನೆಯಲ್ಲೇ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಆ ಮದನ್ ಅನ್ನೋರ್ನ ಮದ್ವೆ ಆದೆ, ಮನೆಗೆ ತಂದು ಇಟ್ಕೊಂಡೆ. ಅವ್ರನ್ನ ನೆಟ್ಟಿಗೆ ಬಾಳಿಸ್ಲಿಲ್ಲ. ಈಗ ನೋಡಿದ್ರೆ ಇವ್ರನ್ನ ತಲೆ ಕೆಡಿಸ್ಬಿಟ್ಟು ಡೈವರ್ಸ್ ಕೊಡ್ಸಿ ಏನ್ ಮಾಡ್ಬೇಕು ಅಂತಿದ್ಯಾ? ಇವ್ರಿಗೆ ಯಾರು ಏನ್ ಕೊಡ್ತಾರೆ ಡೈವರ್ಸ್ ಆದ್ಮೇಲೆ ಹೇಳು? ಏನೋ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಯಾರ ದುಡ್ಡಿನ ಆಸೆಗೆ ಬರ್ಬೋದು, ಅವರು ಚೆನ್ನಾಗಿರ್ತಾರೆ, ಇವ್ರ ಜೊತೆ ಹೊಂದ್ಕೊಂಡು ಹೋಗ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಹೇಳು? ಅಣ್ಣ, ಇವಳ ಮಾತು ನಂಬೇಡ. ನಾನು ಹೇಳ್ತೀನಿ ನಿಮ್ಗೆ, ಆಮೇಲೆ ಹುಡುಗಿ ಸಿಕ್ಕಿದ್ರು ಸಿಗ್ಬೋದು, ಸಿಗ್ದೇನೋ ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇವಳು ಮಾತು ಕಟ್ಕೊಂಡು ಯಾವುದೋ ನಿರ್ಧಾರ ತಾಮಕ್ ಹೋಗ್ಬೇಡಿ. ಇನ್ನೊಂದ್ಸಲ ಯೋಚನೆ ಮಾಡಿ ಕೂತ್ಕೊಂಡು ನಿಮ್ಮ ಜೀವನ ಇನ್ನೊಬ್ರು ಮಾತು ಕೇಳ್ಕೊಂಡು ಹಾಳು ಮಾಡ್ಕೋಬೇಡಿ. ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಏನೋ ನೀವು ತುಂಬಾ ಒಳ್ಳೆಯವರು ಅಂತ ನನಗೆ ಗೊತ್ತಿತ್ತಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈ ದಿವ್ಯ ಅಂತ ಉಸಿರು ಒಳ್ಳೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಈ ಊರಲ್ಲಿಲ್ಲ ಇಷ್ಟು ದಿನ. ಇವಳು ಎಷ್ಟೆಲ್ಲ ಆಟ ಆಡಿದಾಳೆ ಅಂತ ನನಗೆ ಗೊತ್ತು. ನಮ್ಮ ಅಣ್ಣನ ಸಂಸಾರ ಹಾಳು ಮಾಡಕ್ಕೆ ಪ್ರಯತ್ನ ಪಟ್ಟವಳು ಇವಳು. ಈಗ ಅದಾಗ್ಲಿಲ್ಲ ಅಂತ ಹೇಳಿ ನಿಮ್ ಸಂಸಾರ ಹಾಳು ಮಾಡ್ತಾ ಇದ್ದಾಳೆ. ಇವಳ ತಲೆಯಲ್ಲಿ ಏನಿದ್ಯೋ ಏನೋ ಗೊತ್ತಿಲ್ಲ. ಸಿಕ್ಕಿದ್ರು ಸಿಗ್ಬಹುದು ಅಂತ ಹೇಳ್ಬೇಡ ಕಣಿ ನಂದಿನಿ, ನಾನಿದ್ದೀನಿ. ತಿಮ್ಮರಾಜು ಅವರೇ, ಇವಳು ಮಾತು ನಂಬಕ್ ಹೋಗ್ಬೇಡಿ. ಇವಳು ಬುದ್ಧಿವಂತಳಲ್ಲ. ನನ್ನ ಮಾತು ನಂಬಿ, ನನ್ನ ಮಾತು ಕೇಳಿ ನಡೀರಿ ಸುಮ್ಮನೆ. ಬಸ್ ಬರೋ ಟೈಮ್ ಆಯ್ತು, ನಾವು ಹೋಗೋಣ. ಹೌದೌದು, ನೀನ್ ಬಾರಿ ಬುದ್ಧಿವಂತೆ ಬಿಡಮ್ಮ. ಅದಕ್ಕೇನೆ ಒಬ್ರನ್ನ ಹಿಂದೆ ಬಿದ್ದು ಇನ್ನೊಬ್ರನ್ನ ಕಟ್ಕೊಂಡು ಅವ್ರ ಸಂಸಾರ ಹಾಳು ಮಾಡಕ್ ಟ್ರೈ ಮಾಡಿ ನಮ್ಮ ಅಣ್ಣನ ಮದ್ವೆ ಆಗಕ್ ಹೋಗಿ ಇನ್ಯಾರನ್ನೋ ಮದ್ವೆ ಆಗಿ ಅವ್ರ ಜೀವನನೂ ಹಾಳು ಮಾಡಿ ಈಗ ಡೈವರ್ಸ್ ತಗೊಂಡು ಈಗ ಇವ್ರನ್ನೂ ಡೈವರ್ಸ್ ಕೊಡ್ಸಿ ಏನ್ ಮಾಡ್ಬೇಕು ಅಂತಿದೀಯಾ? ಏನು ಯಾರಿಗಾದ್ರೂ ಮದ್ವೆ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ಯೋ ಹೆಂಗೆ? ಯಾರನ್ನಾದ್ರೂ ಯಾಕೆ ಮದ್ವೆ ಮಾಡ್ಲಿ ತಂದು? ಇವ್ರು ಒಪ್ಪೋದಾದ್ರೆ ನಾನೇ ಮದ್ವೆ ಆಗ್ತೀನಿ. ಇವ್ರಿಗೂ ನನ್ಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರು ಡೈವರ್ಸ್ ತಗೊಂತಾರೆ, ನಾನು ಡೈವರ್ಸ್ ತಗೊಂಡಿದ್ದೀನಿ. ಅಂದ್ಮೇಲೆ ನಾವಿಬ್ರು ಮದ್ವೆ ಆದ್ರೆ ಏನು ತಪ್ಪಿಲ್ಲ. ಅದು ಅಲ್ಲದೆ ನಾವಿಬ್ರು ನೆಂಟರಾಗ್ಬೇಕು. ಇವರಮ್ಮ ನನಗೆ ಅತ್ತೆ ಆಗ್ಬೇಕು. ಹಂಗಿದ್ಮೇಲೆ ನಮ್ಮ ಮದ್ವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಡೈವರ್ಸ್ ತಗೊಳ್ಳಿ, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋಣ ನಮ್ಮಮ್ಮ ನಿಮ್ಮಮ್ಮನ ಹತ್ರ ಮಾತಾಡ್ಕೊಂಡು. ತಿಮ್ಮರಾಜು ನಡೀರಿ ನೀವು. ನೀನು ನನ್ನ ಮದುವೆ ಆಗ್ತೀಯ ದಿವ್ಯಾ? ಏನು ಹೇಳ್ತಾ ಇದೆಯಾ? ಇದೇನು ನೀನು ಡೈವರ್ಸ್ ಕೊಡಿಸ್ತಾ ಇರೋದು ನೀನು ನನ್ನ ಮದುವೆ ಆಗೋದಕ್ಕ? ಅಯ್ಯೋ, ಆ ಥರ ಯಾಕೆ ತಿಳ್ಕೊಂತೀರಾ? ಆ ಥರ ಅಲ್ಲ. ನೀವು ಚೆನ್ನಾಗಿರ್ಲಿ. ಈ ನಂದಿನಿ ಹೇಳಿದ್ಲಲ್ಲ, ಯಾರು ಹುಡುಗಿರು ಸಿಗಲ್ಲ, ಯಾರು ಮದುವೆ ಆಗಲ್ಲ ಅಂತನಾ? ಯಾರು ಆಗದೆ ಇದ್ರೆ ನಾನೇ ಆಗ್ತೀನಿ ಅಂತ ಹೇಳಿದೆ ಅಷ್ಟೇನೆ. ನಡೀರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಇವಳು ಮಾತು ನಂಬ್ಕೊಂಡ್ರೆ ಅಷ್ಟೇನೆ. ನೀವು ಅಯ್ಯೋ ಅಂತಲೇ ಇರ್ಬೇಕಾಗತ್ತೆ. ನಮಗೂ ನಮ್ಮ ಹೆಂಡತಿಗಾಗ್ಲಿ ಗಂಡಗಾಗ್ಲಿ ಸರಿ ಆಗ್ಲಿಲ್ಲ ಅಂತಂದ್ರೆ ಡೈವರ್ಸ್ ತಗೊಳ್ಳೋದೇ ಬೆಸ್ಟ್. ಸುಮ್ಮನೆ ನಡೀರಿ. ಇವಳು ಮಾತು ಯಾಕೆ ನಂಬ್ತೀರಾ? ಇವಳು ಬುದ್ಧಿವಂತಲೂ ಅಲ್ಲ, ದಡ್ಡಿನೂ ಅಲ್ಲ, ಹಂಗೆ ಇವಳು. ಆಯ್ತಾಯ್ತು, ನಿಂದೇನ್ ಪ್ಲಾನು ಅಂತ ಈಗ ಅರ್ಥ ಆಗ್ತಿದೆ. ಹೋಗು ಅಣ್ಣ, ಯೋಚನೆ ಮಾಡಿ. ಯೋಚನೆ ಮಾಡಕ್ ಏನೂ ಇಲ್ಲ. ನಡೀರಿ ತಿಮ್ಮರಾಜು, ಹೋಗೋಣ ನಾವು. ಇವಳು ಇನ್ನು ಎಷ್ಟು ಸಂಸಾರ ಹಾಳು ಮಾಡ್ಬೇಕು ಅಂತಿದ್ದಾಳೋ ಏನೋ ದಿವ್ಯ. ಈ ದಿವ್ಯ ಇವ ಅಣ್ಣನ್ಗಾದ್ರೂ ಬುದ್ಧಿ ಬೇಡವಾ? ಇವಳೇನೋ ಸ್ಕೆಚ್ ಹಾಕೊಂಡು ಡಿವೋರ್ಸ್ ಕೊಡ್ಸಕ್ಕೆ ಓಡಾಡ್ತಿದ್ದಾಳೆ. ಇವಣ್ಣ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಏನಾದ್ರೂ ಮದುವೆ ಆಗಕ್ಕೆ ಏನಾದ್ರೂ ಅಂದ್ಕೊಂಡಿರ್ಬೇಕು, ಡಿವೋರ್ಸ್ ಕೊಡ್ಸ್ಬಿಟ್ಟು. ಥೂ, ಎಂತ ಬುದ್ಧಿನಪ್ಪ ಇವಳದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.